ಈಗಾಗಲೇ ಶ್ರೀಯುತ ಬ್ರಹ್ಮಶ್ರೀ ರಘುನಾಥ ಶಾಸ್ತ್ರಿಗಳು ಈ ಒಂದು ಚಾತುರ್ಮಾಸದ ಪೂರ್ಣ ವಿವರಗಳನ್ನು ಬಹಳ ಸೂಕ್ಷ್ಮವಾಗಿ ಎಲ್ಲರ ಮನಮುಟ್ಟುವಂತೆ ಹೇಳಿದ್ದಾರೆ. ಆದ್ದರಿಂದ ಯಾಕೆ ಅಂತ ಹೇಳಿದ್ರೆ, ರಘುನಾಥ ಶಾಸ್ತ್ರಿಗಳು ಹೇಳ್ತಾ ಇದ್ರು, ಅನೇಕ ದಿನ ಭಿಕ್ಷೆ ಇಲ್ಲ ಅಂತ ಹೇಳಿ. ನಾವು ನಮಗೆ ಸಮಯಾವಕಾಶ ಆದಾಗ ನಾವು ಬರ್ತಾ ಇದ್ದೀವಿ ಗುರುಗಳ ದರ್ಶನಕ್ಕೆ. ಆದರೂ ಕೂಡ ಮನೆಯ ಭಕ್ತನಿಗೂ ಕೂಡ ಎಲ್ಲೂ ಬೇಸರ ಆಗಬಾರ್ದು ಅಂತ ಹೇಳ್ತಕ್ಕಂತಹ ದೃಷ್ಟಿಯಿಂದ ಶ್ರೀಗಳವರು 1 ಗಂಟೆ ಆಗಲಿ 4 ಗಂಟೆ ಆಗಲಿ ಅವರನ್ನು ಆಶೀರ್ವದಿಸಿ ತೆರಳುತ್ತಾ ಇದ್ದರು. ಇದು ಹೃದಯ ನಮ್ಮ ಗುರುಗಳಿಗೆ ಮಾತ್ರ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಅಂತಹ ಧರ್ಮಶ್ರದ್ಧೆಗೆ ಚಾತುರ್ಮಾಸ್ಯ ಈ ಒಂದು ಸೇವಾ ಸಮಿತಿಯ ಹಾಗೂ ಆಡಳಿತ ಮಂಡಳಿಯವರಿಗೆ ಹಾಗೂ ದೇವಸ್ಥಾನದ ಎಲ್ಲ ಅರ್ಚಕ ವೃಂದದ ಪರವಾಗಿ ಭಕ್ತಿಪೂರ್ವಕ, ಗೌರವಪೂರ್ವಕ, ಶ್ರದ್ಧಾಪೂರ್ವಕ ನಮನಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಿದ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಗೌರವವನ್ನು ಅರ್ಪಿಸುವ ಮೂಲಕ ನಮ್ಮ ಸೇವಾ ಸಮಿತಿಯ ಪ್ರತಿಯೊಬ್ಬ ಸದಸ್ಯರು ಧನ್ಯರೆಂದು ಭಾವಿಸುತ್ತಿದ್ದಾರೆ. ಚಾತುರ್ಮಾಸ ಮಹೋತ್ಸವ ಸೇವಾ ಸಮಿತಿ ಬೆಂಗಳೂರು ಶ್ರೀ ಮಧ್ವರ ಹರಿಸೇತ್ಯಾದಿ ಬಿರುದಾಂಕಿತ ದಿವ್ಯ ಕ್ಷೇತ್ರ ಚಾತುರ್ಮಾಸ್ಯ ಮಹೋತ್ಸವ ಸೇವಾ ಸಮಿತಿ ಬೆಂಗಳೂರು ಶ್ರೀಮದ್ ಪರಮಹಂಸೇತ್ಯಾದಿ ಬಿರುದಾಂಕಿತ ದಿವ್ಯ ಕ್ಷೇತ್ರ ಹರಿಹರಪುರ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ 25ನೇ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಜಯನಗರದ ಚಾತುರ್ಮಾಸ್ಯ ಸಮಿತಿಯವರು ಅರ್ಪಿಸುವ ಭಿನ್ನವತ್ತಳೆ. ಶ್ರೀಗಳ ಸಾನ್ನಿಧ್ಯದಿಂದ ಅನೇಕ ಭಕ್ತಾದಿಗಳು ಅವರ ಕೃಪಾಶೀರ್ವಾದವನ್ನು ಪಡೆದು ಅನುಗ್ರಹಿತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಗಳು ಯುವಕರನ್ನು, ವಾಣಿಜ್ಯೋದ್ಯಮಿಗಳನ್ನು, ವಕೀಲರನ್ನು, ಚಾರ್ಟೆಡ್ ಅಕೌಂಟೆಂಟ್ಸ್ಗಳನ್ನು, ಶಾಲಾ ಮಕ್ಕಳನ್ನು ಅನುಗ್ರಹಿಸಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಮತ್ತು ಸನಾತನ ಧರ್ಮದ ಬಗ್ಗೆ ಸಂವಾದದ ಮೂಲಕ ಜಾಗೃತಿಯನ್ನುಂಟು ಮಾಡಿ ದೇಶ ಪ್ರೇಮವನ್ನು ಬಡಿದೆಬ್ಬಿಸಿದ್ದಾರೆ. ಸಕಲರನ್ನು ಶಾರದಾ ನೃಸಿಂಹನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವಂತೆ ಮಾಡಿದ್ದಾರೆ. ಇವರ ದಿವ್ಯ ಸಾನ್ನಿಧ್ಯದಲ್ಲಿ ದಿನನಿತ್ಯವೂ ಅನ್ನ ಸಂತರ್ಪಣೆ, ಸಂಗೀತ ಕಾರ್ಯಕ್ರಮಗಳು, ವಿದ್ವದ್ಗೋಷ್ಠಿಗಳು, ವಿದ್ವಾಂಸರಿಗೆ ಸನ್ಮಾನಗಳು ಜಯಪ್ರದವಾಗಿ ನಡೆದಿರುತ್ತದೆ. ಇದು ಸಂತ ಸಂಘಟನಾ ಚತುರ ಎಂಬ ಬಿರುದುಗಳನ್ನು ನೀಡಿ ಇವರ ಚರಣ ಕಮಲಗಳಲ್ಲಿ ಸಮರ್ಪಿಸಲು ಹರ್ಷಿಸುತ್ತದೆ. ಎಲ್ ನಾಗರಾಜ ಶೆಟ್ಟಿಯವರು, ಚಾತುರ್ಮಾಸ್ಯ ಮಹೋತ್ಸವ ಸೇವಾ ಸಮಿತಿ ಬೆಂಗಳೂರು, ದಿನಾಂಕ 6/9/2025. ಓಂ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರಪಾರೇಣ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧ್ಯಷ್ಟ ಯೋಗಾನುಷ್ಠಾನ ನಿಷ್ಠಾ ತಪಶ್ಚಕ್ರವರ್ತಿ ಅನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ ಸಕಲ ನಿಗಮಾಗಮ ಸಾರಥಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ವ್ಯಾಖ್ಯಾನ ಗುರು ಸಿಂಹಾಸನಾರೂಢ ತುಂಗಭದ್ರಾ ತೀರ ದಕ್ಷಾಶ್ರಮವಾಸ ಈಗ ಕೈಮುತ್ತೂರು ಶ್ರೀಯುತ ವಿಶ್ವನಾಥ್ ಅವರು ಸಮರ್ಪಣೆ ಮಾಡ್ತಾ ಇದ್ದಾರೆ.
ಅವರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾರೆ. ಕೊನೆಯದಾಗಿ ವಂದನ. ಹಾಗೆಯೇ ಮಠದ ಶ್ರೀಮಠದ ಆಡಳಿತಾಧಿಕಾರಿಗಳು, ಮೇಲ್ಗಡೆ ಸಿಪ್ಪೆ ತಿನ್ನಬಾರ್ದು, ಸ್ವಲ್ಪ ಕಹಿ ಇರುತ್ತೆ, ಒಳಗಡೆ ಬೀಜ ಬಿಡಿಸ್ಕೊಂಡು ತಿನ್ನಬೇಕು. ಅಂದರೆ ಇದೇ ರೀತಿ ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಸೋಷಿಯಲ್ ಸ್ಟಡೀಸ್ ಇರ್ಬೋದು, ಪ್ರಪಂಚದಲ್ಲಿ ಕಣ್ಣಿಂದ ನೋಡ್ತಕ್ಕಂಥ ಸತ್ಯಗಳು, ಮನಸ್ಸಿನಿಂದ ಬುದ್ಧಿಯಿಂದ ಅರ್ಥಕೊಳ್ತಕ್ಕಂಥ ಸತ್ಯಗಳು, ಇವೆಲ್ಲವೂ ಕೂಡ ಬೇಗ ನಮ್ಮ ಅನುಭವಕ್ಕೆ ಬರುವುದರಿಂದ, ಪ್ರತ್ಯಕ್ಷ ಪ್ರಮಾಣದ ಚೌಕಟ್ಟಿನೊಳಗೆ ಅವು ಇರುವುದರಿಂದ ಅಂಥ ವಿಷಯವನ್ನ ತಿಳಿಸ್ಕೊಡ್ಲಿಕ್ಕೆ ಅಥವಾ ಕಲ್ತ್ಕೊಳ್ಳಿಕ್ಕೆ ಹೆಚ್ಚಿನ ಶ್ರಮದ ಅಗತ್ಯ ಇಲ್ಲ. ಆದರೆ ದೇವರ ವಿಷಯ, ಆಧ್ಯಾತ್ಮಿಕ ಸಾಧನೆಯ ವಿಷಯ, ಈ ವಿಷಯ ಬಂದಾಗ ಅದು ಅಷ್ಟು ಸುಲಭದ ವಿಷಯ ಅಲ್ಲ. ಯಾಕೆ? ಪಾರ್ಥಸಾರಥಿಯವರಿಗೆ ಚೆನ್ನಾಗಿ ಗೊತ್ತು, ಸಾಧಕರಿಗೆ ಗೊತ್ತಿರುತ್ತೆ ಅದರ ವಿಷಯ. ಯಾಕಂತ ಕೇಳಿದ್ರೆ ಅದು ನೇರವಾಗಿ ನಮ್ಮ ಇಂದ್ರಿಯಗಳ ಅನುಭವಕ್ಕೆ ಸಿಗ್ತಾ ಇಲ್ಲ. ಮನಸ್ಸು ಬುದ್ಧಿಯ ವ್ಯಾಪ್ತಿಗೆ ಅದು ಒಳಗೆ ಪಡ್ತಾ ಇಲ್ಲ. ಆದ್ದರಿಂದ ಇಂದ್ರಿಯಗಳ ಅನುಭವಕ್ಕೆ ಬಾರದೇ ಇರತಕ್ಕಂತಹ ಮನಸ್ಸು, ಸ್ಥೂಲವಾಗಿರ್ತಕ್ಕಂಥ ಮನಸ್ಸು ಬುದ್ಧಿಯ ಆ ಒಂದು ಚೌಕಟ್ಟಿನ ಒಳಗೆ ನಿಲುಕದೇ ಇರತಕ್ಕಂಥ ಸತ್ಯವನ್ನ ಅರಿತುಕೊಳ್ಳಬೇಕು ಅಂತಾದರೆ ಇದಕ್ಕೆ ಮಾರ್ಗದರ್ಶನ ಬೇಕು. ಇದಕ್ಕೆ ಅನುಭಾವಿಗಳ ಸರಿಯಾದ ಮಾರ್ಗದರ್ಶನ ಇಲ್ಲಂದ್ರೆ ನೀವೆಷ್ಟೇ ಸಾಧನೆ ಮಾಡಿದರೂ ನಿಮ್ಮ ಮನಸ್ಸು ಗೊಂದಲದ ಗೂಡಾಗಿರುತ್ತದೆ. ಅನುಮಾನ ನಿಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ಸಾಧನೆ ಮಾಡಲಿಕ್ಕೆ ಬಿಡುವುದಿಲ್ಲ. ಈಗಿನ ಕಾಲ ಅಲ್ಲ, ಲಕ್ಷಾಂತರ ವರ್ಷ ಉಪನಿಷತ್ ಕಾಲದಿಂದಲೂ ಕೂಡ ಇದೇ ಸಮಸ್ಯೆ ಮನುಷ್ಯನಿಗೆ. ಈಗ ನಾವು 21ನೇ ಶತಮಾನದಲ್ಲಿ ಇದ್ದೇವೆ. ವಿಜ್ಞಾನ ತಂತ್ರಜ್ಞಾನ ನಾಗಾಲೋಟದಿಂದ ಓಡ್ತಾ ಇದೆ. ಆದ್ದರಿಂದ ಸಹಜವಾಗಿ ಮನುಷ್ಯನಿಗೆ ಯೋಚನೆ ಮಾಡ್ತಾನಪ್ಪ, ನನ್ನ ಕಣ್ಣಿಗೆ ಕಾಣುವುದು ಮಾತ್ರ ಸತ್ಯ, ನನ್ನ ಮನಸ್ಸು ಬುದ್ಧಿಗೆ ನಿಲುಕುವಂಥದ್ದು ಮಾತ್ರ ಸತ್ಯ, ಅದರ ಆಚೆ ಇರತಕ್ಕಂಥ ಸತ್ಯವನ್ನ ಸತ್ಯ ಇದೆ ಅಂತ ನಾವು ಒಪ್ಪಿಕೊಂಡ್ರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ಇದು ಬುದ್ಧಿ ನಮ್ಮಲ್ಲಿ ಇದೆ. ಆದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸತ್ಯವನ್ನ ಅರಸ್ತಕ್ಕಂತಹ ಜಿಜ್ಞಾಸೆ ಏನಿದೆ ಅದು ಮನುಷ್ಯನಿಗೆ ಉಪನಿಷತ್ ಕಾಲದಿಂದಲೂ ಇದೆ. ಉಪನಿಷತ್ನಲ್ಲಿ ನಚಿಕೇತ ಮಹರ್ಷಿ ಯಮನನ್ನೇ ಗುರುವಾಗಿಟ್ಟುಕೊಂಡಿದ್ದ. ಗುರು ಯಾರೋ? ಯಮಧರ್ಮರಾಯ, ಕಾಲ ದೇವತೆ. ಅವನು ಗುರುವಿನಲ್ಲಿ ಕೇಳ್ತಾನೆ, ಆತ್ಮದರ್ಶನ ಮಾಡಬೇಕಪ್ಪ ಅಂತ ತಿಳಿಸ್ಕೊಡು, ದೇವರ ಬಗ್ಗೆ ತಿಳಿಸ್ಕೊಡು ಅಂತ. ಆಗ ಯಮ ಹೇಳ್ತಾನೆ, ನಸಾಂಬರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತ ಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನಿ ಪುನರ್ ಪುನರ್ವಶಮಾಪದ್ಯತೆ ಮೇ. ನಸಾಂಬರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತ ಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನಿ ಪುನರ್ ಪುನರ್ವಶಮಾಪದ್ಯತೆ ಮೇ. ಅರ್ಥ ಇಷ್ಟೇ. ಸಾಂಪ್ರದಾಯಿಕ ಪ್ರತಿಭಾತಿ ಬಾಲಂ, ದ ಸ್ಪಿರಿಚುವಲ್ ಪಾತ್,
ಸಂಪ್ರದಾಯ ಅಂತ ಹೇಳಿದ್ರೆ ಸ್ಪಿರಿಚುವಲ್ ಆಧ್ಯಾತ್ಮಿಕ ಮಾರ್ಗ ಅಥವಾ ಹೈಯರ್ ಪ್ಲೇನ್ ಟ್ರೂತ್ ಅಂತ ಹೇಳ್ಬೋದು. ಇಲ್ಲಿ ನಚಿಕೇತ ಮಹರ್ಷಿ ಕೇಳ್ತಾ ಇದ್ದಾರೆ, ನೀವೆಲ್ಲರಲ್ಲೂ ನಚಿಕೇತ ಮಹರ್ಷಿ ಇದ್ದಾರೆ. ಈಗ ಪ್ರಶ್ನೆ, ಆತ್ಮ ಇದೆಯಾ ಇಲ್ಲವಾ, ದೇವ ವಿಧಾನ ಇಲ್ಲವಾ? ಎಸ್ಪೆಷಲಿ ಇವತ್ತಿನ 21ನೇ ಶತಮಾನದ 50% ಅಲ್ಲ 70%, 90% ಇರ್ತದೆ ಅಲ್ವಾ? ನರ್ಮದಾ ಮೇಲೆ ಚೆನ್ನಾಗಿ ಗೊತ್ತು. ಯಾಕೆ ನಾವು ಚಂದ್ರಗ್ರಹದಲ್ಲಿ ಉಪಗ್ರಹ ಕಳಿಸ್ತಾ ಇದ್ದೇವೆ, ಮಂಗಳ ಗ್ರಹದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಸಾಗರದ ತಳಗಳ ಮನೆ ಕಟ್ತಾ ಇದ್ದೇವೆ. ಇಷ್ಟೆಲ್ಲ ಮನುಷ್ಯ ತನ್ನ ಸ್ವಪ್ರಯತ್ನದಿಂದ ತನ್ನ ಬುದ್ಧಿಯಿಂದ ಮಾಡ್ತಾ ಇರುವಾಗ ಸಹಜವಾಗಿ ಯೋಚನೆ ಮಾಡ್ತಾನೆ, ನನ್ನ ಮನಸ್ಸಿಗೆ ನನ್ನ ಬುದ್ಧಿಗೆ ನಿರುಗದೆ ಇರತಕ್ಕಂತಹ ಸತ್ಯವನ್ನು ನಾನು ಯಾಕೆ ಒಪ್ಕೋಬೇಕು, ನಾನು ಯಾಕೆ ಸಣ್ಣ ಮನುಷ್ಯ ಆಗಬೇಕು? ಈ ಪ್ರಶ್ನೆ ಇವತ್ತು ಎಲ್ಲರಲ್ಲೂ ಇದೆ. ಈ ಪ್ರಶ್ನೆ ಇರುವವರಿಗೆ ಯಾರು ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಇದನ್ನೇ ಉಪನಿಷತ್ ಕಾಲದಲ್ಲಿ ಅಂದ್ರೆ ಲಕ್ಷಾಂತರ ವರ್ಷಗಳ ಹಿಂದೆಯೇ ನಚಿಕೇತ ಮಹರ್ಷಿ ಕೇಳ್ತಾ ಇದ್ದಾನೆ. ಅದಕ್ಕೆ ಉತ್ತರವಾಗಿ ಯಮ ಹೇಳ್ತಾ ಇದ್ದಾನೆ, ನಸಾಂ ಪರಾಜಯ ಪ್ರತಿಭಾತಿ ಭಾರಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹರಪುರದ ಸಚ್ಚಿದಾನಂದ ಸರಸ್ವತಿಗಳು ತಮ್ಮ 25ನೇ ಚಾತುರ್ಮಾಸ ವ್ರತಾಚರಣೆಯನ್ನು ನಮ್ಮ ಕೋದಂಡರಾಮಸ್ವಾಮಿ ದೇವಸ್ಥಾನ 2ನೇ ಬ್ಲಾಕ್ ಜಯನಗರದಲ್ಲಿ ಬಹಳ ಅತ್ಯಂತ ಮಹತ್ವಪೂರ್ಣವಾಗಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಎಲ್ಲ ಭಕ್ತರನ್ನು ಆಶೀರ್ವದಿಸಿ ತಮ್ಮ ಕೊನೆಯ ಪರ್ವಕಾಲಕ್ಕೆ ಈಗ ಕಾಲಿಟ್ಟಿದ್ದಾರೆ. ಅವರು ಪ್ರತಿದಿನ ಮಾಡುತ್ತಿದ್ದಂಥ ಶ್ರೀಚಕ್ರ ನವಾವರಣ ಪೂಜೆ ಹಾಗೂ ಪ್ರತಿನಿತ್ಯ ಅನೇಕ ಸೇವಾ ಕೈಂಕರ್ಯಗಳು, ಭಜನೆ ಆಗಿರ್ಬೋದು, ಗಣಪತಿ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ ವ್ರತ ಆಗಿರ್ಬೋದು, ಆಮೇಲೆ ರುದ್ರಪಾರಾಯಣ ಆಗಿರ್ಬೋದು, ಮಹಾರುದ್ರ ಯಾಗ ಆಗಿರ್ಬೋದು, ಆಮೇಲೆ ಲಲಿತಾ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಹೀಗೆ ಪ್ರತಿನಿತ್ಯ ಎಲ್ಲ ಸೇವಾ ಕೈಂಕರ್ಯಗಳಲ್ಲಿ ತೊಡಗಿಸಿ ಅವರು ಭಾಳ ವಿಜೃಂಭಣೆಯಿಂದ ಈ ಚಾತುರ್ಮಾಸವನ್ನು ಮುಗಿಸುವ ಹಂತಕ್ಕೆ ಬಂದು ತಲುಪಿದ್ದಾರೆ. ಇನ್ನು ಇವತ್ತೇ ಕೊನೆಯ ದಿವಸ, ನಾಳೆ ಬೆಳಿಗ್ಗೆ ಅವರು ಸಿಂಹೋಲ್ಲಂಘನವನ್ನು ಮಾಡಲಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಚಾತುರ್ಮಾಸಿಯ ವೈಶಿಷ್ಟ್ಯ ಏನಪ್ಪ ಅಂದರೆ, ಶ್ರೀಗಳವರ 25ನೇ ಚಾತುರ್ಮಾಸ್ಯ ಅದು ಒಂದು. ಎರಡನೇದು, ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ನಂಬಿಕೆ ಇಟ್ಟವರನ್ನು ಎಲ್ಲರನ್ನೂ ಒಂದೇ ಚೌಕಟ್ಟಿನಲ್ಲಿ ತರಬೇಕು ಅಂಥೇಳಿ ಅವರು ಸಮಾನ ಮನಸ್ಕ ಸಂತ ಮಹಂತ ಎಲ್ಲರನ್ನೂ ಸೇರಿಸಿ ಒಂದು ದೊಡ್ಡ ಒಕ್ಕೂಟವನ್ನು ಜೂನ್ 16ರಂದು ಪ್ರಪಂಚಕ್ಕೆ ಲೋಕಾರ್ಪಣೆ ಮಾಡಿದ್ದಾರೆ. ಸರಿಸುಮಾರು 1500 ಜನ ಸಂತರು, ಮಹಂತರು, ಪೀಠಾಧಿಪತಿಗಳು ಎಲ್ಲರೂ ಸೇರ್ಕೊಂಡಿದ್ರು. ಅಲ್ಲಿ ಅವರ ಒಂದು ದೊಡ್ಡ ಪರಿಕಲ್ಪನೆ ಏನಪ್ಪ ಅಂದರೆ, 2 ದೊಡ್ಡ ಪರಿಕಲ್ಪನೆಗಳು. ಒಂದು ಯೂನಿಫಾರ್ಮ್ ರಿಚುವಲ್ ಕೋಡ್ ಅಂತೇಳಿ, ಎರಡನೇದು ಯೂನಿಫಾರ್ಮ್ ಜನರಲ್ ಸಂಸ್ಕಾರ ಎಜುಕೇಷನ್ ಅಂತೇಳಿ 2 ದೊಡ್ಡ ಪರಿಕಲ್ಪನೆಯೊಂದಿಗೆ ಯಾವುದೇ ಜಾತಿ ಮತ ಭೇದ ಏನೂ ಇಲ್ಲದಲೇ ಎಲ್ಲ ಭಾರತೀಯ ಸಂಸ್ಕೃತಿಗಳಲ್ಲಿ ನಂಬಿಕೆಯುಳ್ಳವರನ್ನೆಲ್ಲ ಸೇರಿಸ್ಕೊಂಡು ಭಾರತೀಯ ಸಂಸ್ಕೃತಿಯಲ್ಲಿ ಅದರ ಕೌಟುಂಬಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂಥ ಕೆಲಸವನ್ನು ಈ ಶ್ರೀಗಳವರು ಈ ಚಾತುರ್ಮಾಸ ಸಂದರ್ಭದಲ್ಲಿ ಮಾಡಿದ್ದಾರೆ. ಅವರಿಗೆ ನಮ್ಮ ಚಾತುರ್ಮಾಸ್ಯ ಸಮಿತಿಯ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹಾಕ್ತೇನೆ.